ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ರೂಮ್ ಚೆಕ್ಔಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ, ಇನ್ನೇನು ಹೊರಡ್ಬೇಕು ಇವಾಗ. ಸೊ ವಿ ಆರ್ ಆಲ್ ಗುಡ್. ಇವತ್ತಿನ ಪ್ಲಾನ್ಸ್ ಏನಪ್ಪ ಅಂತ ಅಂದರೆ, ನಾವು ಕಾಳಹಸ್ತಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೂಪರ್ ಆಗಿದೆ. ಡೈರೆಕ್ಟಾಗಿ ಕಾಳಹಸ್ತಿಗೆ ಹೋಗಿ ರಾತ್ರಿ ಬಂದು ಟ್ರೈನ್ ಇರೋದು ನಮಗೆ. ಸೊ ವಿ ಆರ್ ಆಲ್ ರೆಡಿ. ಇವತ್ತೆಲ್ಲ ಚೆನ್ನಾಗಿ ರೆಡಿ ಆಗೋಗಿದ್ದೀವಿ, ಅದಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಕ್ಯಾಮ್ರಾಗೆ. ಫುಲ್ ಎಲ್ಲ ಟಯರ್ಡ್ ಆಗೋಗಿತ್ತು, ಅದಕ್ಕೆ ಯಾರು ಕ್ಯಾಮ್ರಾಗೆ ಬರಲಿಲ್ಲ. ಇವತ್ತು ನೋಡಿ ಎಲ್ಲರೂ ಫುಲ್ ಪಟ್ಟಂತ ಫುಲ್ಲು ಟಯರ್ಡ್ ಆಗಿತ್ತು. ಬಟ್ ನಾನೇನಿಲ್ಲ, ಎಷ್ಟೇ ಟಯರ್ಡ್ ಆಗಿದ್ರು ನಿಮಗೆ ಮಾತಾಡಿದ್ದೀನಿ ಆಲ್ರೆಡಿ. ನಮ್ಮಪ್ಪ ಫುಲ್ ರೆಡಿ, ನಮ್ಮಮ್ಮನೂ ರೆಡಿ, ದೀಕ್ಷಾನು ರೆಡಿ, ನಾನು ರೆಡಿ. ಸೊ ಸೂಪರ್ ಔಟ್ಫಿಟ್. ದೀಕ್ಷಾ ಫುಲ್ ಮಿಂಚಿಂಗ್ ರೆಡಿ. ನೆನೆ ಫುಲ್ ಟಯರ್ಡ್ ಆಗೋಗಿದ್ಲು, ರೆಡಿ. ಹೆಂಗಾಯ್ತು ದರ್ಶನ? ನೆನೆ ತಿಮ್ಮಪ್ಪನ ದರ್ಶನ ಹೇಗಾಯ್ತು? ಫುಲ್ ದೇವ್ರನ್ನ ನೋಡಿದ್ದೆ. ಅಂದ್ರೆ ಯಾರು ಒಂಥರ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ ಅಲ್ವಾ? ಮುಂದೆ ಯಾರು ಒಂಥರ ಬರ್ಲಿಲ್ಲ. ಫುಲ್ ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ರು ತಿಮ್ಮಪ್ಪ. ಎಷ್ಟು ಸಖತ್ ಖುಷಿ ಆಗೋಯ್ತು. ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ. ಇನ್ನ ಕಾಳಹಸ್ತಿಗೆ ಹೋಗ್ಬೇಕು. ಕಾಳಹಸ್ತಿಯಿಂದ ಅಲ್ಲಿಂದ ನೆಕ್ಸ್ಟ್ ಬಂದು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಬಂದು ಬ್ರಹ್ಮೋತ್ಸವ ನಡೀತಿದೆ ಅಲ್ಲಿ ಫುಲ್ಲು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆ್ಯಂಡ್ ಬಿಸಿಲು ಮಾತ್ರ ಹೆವಿ ಆಗಿದೆ. ಸೊ ಟೆಂಪ್ರೇಚರ್ ಎಲ್ಲಿ ಕಾಳಹಸ್ತಿಲಿ 40 ಡಿಗ್ರಿ ತೋರಿಸ್ತಿದೆ, 41 ಡಿಗ್ರಿ ತೋರಿಸ್ತಿದೆ. ಸೊ ಬಿಸಿಲಿಗೆ ಇವಾಗ ನೋಡಿ ಇಷ್ಟು ಫ್ರೆಶ್ ಆಗಿ ಚೆನ್ನಾಗಿದ್ದೀವಿ. ಸೊ ನಾವು ಮುಖ ನೋಡೋ ಫುಲ್ ಹಿಂಗಾಗೋಗಿರುತ್ತೆ. ಬಟ್ ಯಾ ವಿ ಆರ್ ಆಲ್ ಇವಾಗ ಫುಲ್ ಎನರ್ಜೆಟಿಕ್ ಆಗಿದೆ, ಚೆನ್ನಾಗಿದೆ. ಹೇಗೆ ಕಾಣಿಸ್ತದೆ ನನ್ನ ಔಟ್ಫಿಟ್ ಅಂತ ಕಮೆಂಟ್ ಹೇಳ್ತೀನಿ. ಸೊ ಇದು ನನ್ನ ಔಟ್ಫಿಟ್, ಪರ್ಪಲ್ ಕಲರ್ ಕುರ್ತಾ ಸೆಟ್ ಇದು ಅನಾರ್ಕಲಿ. ಸೊ ಎಷ್ಟೇ ಬೇರೆ ಕಲರ್ ಅಂತ ಹೋದ್ರು ಮತ್ತೆ ಫೈನಲ್ ಆಗಿ ಹೋಗಿ ತಗೊಂಡ್ಬಂದು ಮತ್ತೆ ಪರ್ಪಲ್ಗೆ ಬರ್ತೀನಿ. ಬಟ್ ಅದೇ ಚೆನ್ನಾಗಿದೆ ಪರ್ಪಲ್ ಕಲರ್, ನನ್ಗೆ ಇಷ್ಟ ಆಯ್ತು ಡ್ರೆಸ್ ಇದು. ದೀಕ್ಷಾ ಬಂದು ತಿರುಮಲೆಯಿಂದ ಹೊರಡ್ಬೇಕಂದ್ರೆ ಏನೋ ಒಂಥರ ಬೇಜಾರಾಗ್ತಿದೆ. ಅಂದ್ರೆ ಅಷ್ಟು ಬೇಗ ಆಗೋಯ್ತು. ಅದಿನ ಇನ್ನ ಸ್ವಲ್ಪ ಮುಂಚೆನೆ ಚೆಕ್ ಇನ್ ಆಗ್ದಂಗಿದೆ. ಬೆಳಕು ನೆಕ್ಸ್ಟ್ aynanತ ವಿರೀನ ರಾಣಿ ಓಂ ನಮೋ ವೆಂಕಟೇಶಾಯ ನಮಃ. ಓಂ ನಮೋ ವೆಂಕಟೇಶ. ಮತ್ತೆ ಬರೋಣ ತಿರುಪತಿಗೆ, ತಿರುಮಲಗೆ ಆದಷ್ಟು ಬೇಗ. ಗೋವಿಂದ ಗೋವಿಂದ. ಓಕೆ, ಮತ್ತೆ ಆಮೇಲೆ ಸಿಗ್ತೀನಿ ನಿಮ್ಗೆ. ಬಾಯ್ ಫಾರ್ ನೌ. ಹೊರಡೋದಕ್ಕಿಂತ ಮುಂಚೆ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿದ್ವಿ ತಿರುಮಲಲ್ಲಿ. ಅಮ್ಮ ತಿಮ್ಮಪ್ಪನ ವಿಗ್ರಹ ನೋಡಬೇಕು ಅಂತ ಹೇಳಿದ್ರು, ತಗೊಳ್ಳೋಣ ಅಂತ ಅಂದ್ಕೊಂಡ್ರು. ಸೊ ಹಾಗಾಗಿ ಇನ್ನು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಈ ಶಾಪಲ್ಲಿ. ಇವಾಗ ಅಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಸೊ ಆ ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಇನ್ನೂ ಬೇರೆ ಕೂಡ ಇತ್ತು, ಚಿಕ್ಕ ಸೈಜಲ್ಲೂ ಇತ್ತು, ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಕೂಡ ಇತ್ತು. ಸೊ ಯಾ ಬೆಳಿಗ್ಗೆನೇ ಆದರೂ ಬಿಸಿಲಿಗೆ ಮಾತ್ರ ಕಡಿಮೆ ಇಲ್ಲ. ನಾರ್ಮಲ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ, ಬರಿಗಾಲಲ್ಲಿ ಓಡ್ಕೊಂಡು ಹೋಗ್ಬೇಕು. ಐ ಮೀನ್ ಅಷ್ಟೊಂದು ಬಿಸಿಲಿತ್ತು. ಆ್ಯಂಡ್ ಇನ್ನೊಂದು ಗೈಸ್, ತಿರುಮಲಲ್ಲಿ ನೋಡಿ ಮಾತಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಜೀಪ್ ಅವ್ರ ಹತ್ರ ಮಾತಾಡ್ತೀವಿ ಅಥವಾ ದರ್ಶನಕ್ಕೆ ಹಿಂಗೆ ಹೋಗ್ಬೇಕಂತ ಅಂದರೆ ಜನರೆಲ್ಲ ಕೇಳ್ತೀವಲ್ಲ, ಆಗ ಹಿಂದಿಯಲ್ಲೇ ರಿಪ್ಲೈ ಕೊಡ್ತಾರೆ. ಐ ಡೋಂಟ್ ನೋ, ನಾನು ನಾರ್ತ್ ಇಂಡಿಯಾ ಹುಡುಗಿ ಥರ ಕಾಣಿಸ್ತೀನ ಅಂತ. ಇನ್ನೊಂದು ಕಡೆನೂ ಅಷ್ಟೇ, ತಿರುಚಾನ ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಕ್ಯೂ ಅಲ್ಲಿ ಹೋಗ್ತಿದ್ರೆ ಫಸ್ಟ್ ನನ್ನ ಅದೇ ಹೂವು ಬೇಕಂತ, ಲೋಟಸ್ ಬೇಕಂತ ಹಿಂದಿಲಿ ಕೇಳಿದ್ರು. ಹಿಂದೆ ಅಮ್ಮ ದೀಕ್ಷಾ ಬರ್ತಿದ್ರು, ಅವ್ರಿಗೆ ಬಂದು ಏನೋ ತೆಲುಗಲ್ಲಿ ಕೇಳಿದ್ರು. ನನಗೆ ಅದೇ ಅನ್ಸಿದ್ರು, ಹಿಂದಿ ಅವಳ ಥರ ಕಾಣಿಸ್ತೀನ ನಾನು ಅಂತ. ಕಾಮೆಂಟಲ್ಲಿ ತಿಳಿಸಿ, ನಾನು ನಾರ್ತ್ ಇಂಡಿಯಾ ಹುಡುಗಿ ಥರ ಕಾಣಿಸ್ತೀನ ಅಂತ. ಬಿಸಿ ಗಾಳಿ ಹೊಡಿತಿದೆ, ಯಪ್ಪ ದೇವ್ರೆ. ಆಚೆ ಎಸಿಯಿಂದ ಹೊರಗಡೆ ಬಂದರೆ ಓ ಮೈ ಗಾಡ್, ಜಸ್ಟ್ 2 ನಿಮಿಷ ಇಳ್ದಿದ್ದಷ್ಟೇ. ಹಿಂಗಿದೆ, 1 ನಿಮಿಷ ಅಷ್ಟೇ. ಏನೋ ಏನಂತಾರೆ ಅದನ್ನ, ಒಲೆ ಮುಂದೆ ನಿಂತ್ಕೊಂಡ್ರೆ ಶಾಖ ಹೊಡಿಯೋದಲ್ಲ, ಅದಕ್ಕಿಂತ ಅಷ್ಟು ಬಿಸಿಲು. ಐ ಮೀನ್ ಸೀರಿಯಸ್ಲಿ, ಆಚೆ ಏನಾದ್ರು ಅಡ್ಗೆ ಮಾಡ್ಬೋದ ಏನೋ, ಏನಾದ್ರು ಈ ಕಲ್ಲಿರುತ್ತಲ್ಲ ಆಗೋಗುತ್ತೆ ಏನೋ, ಅಷ್ಟು ಬಿಸಿಲಿದೆ. ಯಪ್ಪ ಅವಾಗ್ಲಿಂದ ಏನು ಫುಲ್ಲು ಜೋಶಲ್ಲಿ.
ಬಿಸಿಲಿಂಗಿದೆ. ಅಪ್ಪ ಸಖತ್ತಾಗಿದೆ ಬಿಸಿಲು, ಫುಲ್ ಬಿಸಿಲು. ಎ ಸಿ ಹಾಕಿದ್ರೆ ಬಚಾವ್, ಇಲ್ಲ ಅಂದರೆ ಅಪ್ಪ ಬಿಸಿ ಗಾಳಿ. ಗೈಸ್ ನಾವು ಕಾಳಹಸ್ತಿ ರೀಚ್ ಆದ್ವಿ. ತಿರುಮಲೆಯಿಂದ ಡೈರೆಕ್ಟ್ ನಾವು ಕಾಳಹಸ್ತಿಗೆ ಬಂದ್ವಿ ಒಂದು ಕಾರ್ ಬುಕ್ ಮಾಡಿಕೊಂಡು. ಸೊ ತಿರುಪತಿಯಿಂದ ಕಾಳಹಸ್ತಿಗೆ 40 ಕಿಲೋಮೀಟರ್ಸ್ ಇದೆ, ಒಂದು 45 ಮಿನಿಟ್ಸ್ ಬೇಕಾಗುತ್ತೆ ಬರೋದಕ್ಕೆ. ಕಾಳಹಸ್ತಿಲಿ ರಶ್ ಇತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ. ವೀಕ್ ಡೇಸ್ ಆಗಿರೋದ್ರಿಂದ ಆಯ್ತು ಸ್ವಲ್ಪ ರಶ್ ಕಡಿಮೆನೇ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಇಲ್ಲಿ ಅನ್ನಪ್ರಸಾದ ಇರುತ್ತೆ. ಪೇಷನ್ಸ್ ಇರಬೇಕು. ಸಖತ್ ಬಿಸಿ ಇದೆ, ಬಟ್ ಮೋಡ ನೋಡಿ ಆಲ್ಮೋಸ್ಟ್ ಇನ್ನೇನು ಮಳೆ ಬರೋ ಥರ ಇದೆ. ಮಳೆ ಬಂದರೆ ಚೆನ್ನಾಗಿರುತ್ತಲ್ಲ. ಶೀಸ್ ಡನ್ ಆ್ಯಂಡ್ ಡಸ್ಟೆಡ್ ಥರ. ಎಷ್ಟೊಂದು ಸೇವಾ ಪೂಜೆ ಅದೆಲ್ಲ ನಡೀತಿದೆ, ಸೊ ಹಾಗಾಗಿ ಫುಲ್ ರಶ್ ಕೂಡ ಇದೆ. ಬಟ್ ಆಲ್ಸೋ 50 ರುಪೀಸ್ ದರ್ಶನ ಇದೆ ಇಲ್ಲಿ, 200 ರುಪೀಸ್ ಇದೆ, 500 ರುಪೀಸ್ ಏನೋ ಇದೆ. ನಾವು ಕೂತಿದ್ದೀವಿ, ನಾವು ಸ್ವಲ್ಪದಲ್ಲಿ ಇವಾಗ ಹೊರಡಬೇಕು. ದ್ಯಾಟ್ಸ್ ದಿ ಅಪ್ಡೇಟ್. ಏನದು? ಈಚ್ಲೆ ಹಣ್ಣು. ಹೆಂಗಿರುತ್ತೆ ಇದು? ಖರ್ಜೂರ ಥರ ಟೇಸ್ಟ್. ಗೈಸ್ ಇದು ನಿಮ್ಗೆ ಗೊತ್ತಿದ್ರೆ ನಾನು ಕಾಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಫಸ್ಟ್ ಟೈಮು ತಿಂತಾ ಇರೋದು, ಟೇಸ್ಟ್ ಕೂಡ ಮಾಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಲೈಟ್ ಕೂಡ ಹಾಕ್ಬಿಟ್ರು, ಅವ್ರಿಗೆ ಗೊತ್ತಾಗಿ. ಈಚ್ಲೆ ಹಣ್ಣು. ಇದು ವೆದರ್ ಹೆಂಗಿದೆ ಇವಾಗ? ನಾವು ಬರ್ಬೇಕಾದ್ರೆ ಹೆಂಗಿತ್ತು, ಇವಾಗ ಹೋಗ್ಬೇಕಾದ್ರೆ ಹೆಂಗಿದೆ? ಹೋಗ್ಬೇಕಾದ್ರೆ ಚೆನ್ನಾಗಿ, ಬರ್ಬೇಕಾದ್ರೆ ಫುಲ್ಲು ಬಿಸಿಲು ಅಂತ ನಾನು ಎಷ್ಟು ಬಿಸಿಲು ಅಂತ ಹೇಳ್ಕೊಂಡೇ ಬಂದೆ. ಇವಾಗ ನೋಡಿ ತಣ್ಣಗೆ ಫುಲ್ಲು ಮಳೆ ಬರ್ತಿದೆ, ಗುಡುಗು ಸಹಿತ ಮಳೆ. ಭಾರಿ ಮಳೆನೇನು ಜಾಸ್ತಿ ಆಗೋಯ್ತು, ಜೋರಾಗೋಯ್ತು ಮಳೆ, ಫುಲ್ ಮಳೆ. ಬರಬೇಕಾಗಿದ್ದ ವೆದರು, ಈಗ ವೆದರು ಕಂಪ್ಲೀಟ್ಲಿ ಆಪೋಸಿಟ್. ಫುಲ್ಲು ತಣ್ಣಗೆ ವೆದರ್, ಸೂಪರ್ ಆಗಿ ಚೆನ್ನಾಗಿದೆ ಅಲ್ಲ ಡಿಡು? ಸೊ ಗೈಸ್ ಇನ್ನು ಸ್ವಲ್ಪ ಆದಮೇಲೆ ನಾವು ಡಿನ್ನರ್ಗೆ ಅಂತ ಹೇಳಿ ಹೋಟೆಲಿಗೆ ಬಂದ್ವಿ. ಸೊ ಆ್ಯಸ್ ಯೂಶುವಲ್ ನಾವು ಇಲ್ಲಿಗೆ ಯಾವಾಗಲೂ ಬರೋದು, LNB ರೆಸ್ಟೋರೆಂಟ್. ನಮಗೆ ರಿಟರ್ನ್ ಟ್ರೈನ್ ಆವತ್ತೇ ಇದ್ದಿದ್ದು 9:40ಗೆ, ಕರೆಕ್ಟಾಗಿ 9:40ಗೆ ಇತ್ತು ರಿಟರ್ನ್ ಟ್ರೈನ್. ಸೊ ಇನ್ನು ಊಟ ಮಾಡಿ ಇನ್ನು ಟ್ರೈನ್ಗೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನು ಆಂಧ್ರ ಸ್ಟೈಲ್ ಅಂದರೆ ಗೋಂಗೂರ, ಇದು ನೋಡಿ ಪ್ಲೇಟಿಂಗ್ಸಲ್ಲಿ ಇದು ಕಂಪಲ್ಸರಿ ಆಂಧ್ರ ಸ್ಟೈಲ್ ಫುಡ್ಡಲ್ಲಿ ಗೋಂಗೂರ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ಅಂದರೆ ಒಂಥರ ಚಟ್ನಿ ಥರ ಇರುತ್ತೆ. ಗೋಂಗೂರ ಬಂದು ಒಂದು ಸೊಪ್ಪು, ಸೊ ಅದರಿಂದ ಮಾಡ್ತಾರೆ. ತೆಲುಗಲ್ಲಿ ಬಂದು ಪಚ್ಚಡ್ಲು ಅಂತ ಹೇಳ್ತಾರೆ, ಇಲ್ಲಾಂದರೆ ಗೋಂಗೂರ ಪಚ್ಚಡಿ ಆ ಥರನೂ ಕೂಡ ಕರೀತಾರೆ. ಹಾಗೆ ಇನ್ನೊಂದು ಬಂದು ಚಟ್ನಿ ಪುಡಿ, ಇವಾಗ ನೋಡ್ತಿದ್ರಲ್ಲ ಚಟ್ನಿ ಪುಡಿ ಜೊತೆಗೆ ಕಾಂಬಿನೇಷನ್ ಬಂದು ಇಲ್ಲಿ ಆಯಿಲ್ ಅಥವಾ ತುಪ್ಪ ಹಾಕೊಂಡು ತಿಂತಾರೆ. ಯೂಶುವಲ್ ಆಗಿ ಐ ಗೆಸ್ ಆಯಿಲೇ ಅನ್ಸುತ್ತೆ ಅದು. ಹಾಗೆ ಒನ್ ಮೋರ್ ಥಿಂಗ್ ಇಸ್ ಈ ಥರ ಪರೋಟಾಗೆ ಮೊಸರು ಬಜ್ಜಿ, ಮೊಸರು ಪಚ್ಚಡಿ ಹೆಂಗಾದ್ರೂ ಕರಿಬೋದು. ಸೊ ಅದು ಕೂಡ ಕಾಂಬಿನೇಷನ್ ಇರುತ್ತೆ, ಡಿಫ್ರೆಂಟ್ ಕಾಂಬಿನೇಷನ್ ಅಲ್ವಾ. ಆ್ಯಂಡ್ ಗೈಸ್ ಗೆಸ್ ವಾಟ್, ನಾನು ಏನು ಇಷ್ಟೊಂದು ಝೂಮ್ ಆಗಿ ತೋರಿಸ್ತಿದ್ದೀನಿ ಅಂತ ಅಂದರೆ ಮ್ಯಾಚ್ ಅವತ್ತು RCB ಮ್ಯಾಚ್ ಇತ್ತು. ಸೊ ಈ ಸರಿ ಕೂಡ ಕಪ್ ನಮ್ದಾಯ್ತಲ್ಲ, ಇಟ್ ವಾಸ್ ಸಚ್ ಅ ಸೂಪರ್ ಮ್ಯಾಚ್ ಅಲ್ವಾ. ಅಂದರೆ ಫುಲ್ ಸೀಸನ್ ಪೂರ ಚೆನ್ನಾಗಿತ್ತು, ಒಂದೊಂದು ಮ್ಯಾಚ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ RCBಗೆ ಸಪೋರ್ಟ್ ಮಾಡ್ತೀರಾ, RCB ಫ್ಯಾನ್ ಆಗಿದೆ ನನಗೆ ಕಾಮೆಂಟಲ್ಲಿ ತಿಳಿಸಿ RCB ಅಂತ. ಆ್ಯಂಡ್ ಗೈಸ್ ಇನ್ನು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಾವು, ಟ್ರೈನ್ ಆಲ್ರೆಡಿ ಇತ್ತು. ನೀವು ತಿರುಮಲಗೆ ಲಾಸ್ಟ್ ಯಾವಾಗ ವಿಸಿಟ್ ಮಾಡಿದ್ದು ಆರ್ ತಿರುಮಲ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ತಿರುಪತಿ ವಿಡಿಯೋಸ್ನ ನೀವು ಯಾವ ಥರ ಇಷ್ಟಪಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇದೇ ಥರ ನನ್ನ ಮುಂದಿನ ವೀಡಿಯೋಸ್ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮೇಯ್ನ್ಲಿ ಗೈಸ್ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ.
ತಿಳಿಸಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ಇವಾಗ ಈ ಥರ ವೀಡಿಯೋಸ್ ನೀವು ನೋಡ್ಬೇಕಂತ ಇಷ್ಟ ಅಂತ ಹೇಳಿದರೆ ಅದ್ರ ಬೇಸ್ ಮಾಡಿದರೆ ಸೊ ದಟ್ ನಿಮಗೂ ಯೂಸ್ಫುಲ್, ಇನ್ಫಾರ್ಮೇಷನಲ್, ಎಂಟರ್ಟೈನಿಂಗ್ ಥರ ಇರುತ್ತೆ ವಿಡಿಯೋ. ಸೊ ಹಾಗಾಗಿ ನನಗೆ ಕಾಮೆಂಟ್, ಫಾರ್ ಎಕ್ಸಾಂಪಲ್ ವರ್ಷ ಡೈಲಿ ವ್ಲಾಗ್ಸ್ ನೋಡೋದಕ್ಕೆ ಇಷ್ಟಪಡ್ತೀವಿ, ಆರ್ ಟ್ರಾವೆಲ್ ಕಂಟೆಂಟ್ ಆರ್ ಶಾಪಿಂಗ್ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀವಿ ಆ ಥರ ಅಂತ ಹೇಳಿದ್ರೆ ಸೊ ದಟ್ ನನಗೂ ಗೊತ್ತಾಗುತ್ತಲ್ಲ. ಹಾಗಾಗಿ ಮರಿದಿರಾಗ ನನಗೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಇದೇನಿದು ಲೈವ್ ಟ್ರೈನ್ ಸ್ಪೀಡ್ ಟೆಸ್ಟ್ ತೋರಿಸಿದಾಳೆ ವರ್ಷ ಅಂತ ಅನ್ಕೊಳ್ತಿರ್ಬೋದು. ಸೊ ಟ್ರೈನ್ ಫಾಸ್ಟಾಗಿ ಹೋಗ್ತಿತ್ತಲ್ಲ, ಸೊ ವಿ ವಾಂಟೆಡ್ ಟು ಟ್ರ್ಯಾಕ್ ಆನ್ ದಿ ಸ್ಪೀಡ್. ಕಮಿಂಗ್ ಟು ದಿ ಎಂಡ್ ಆಫ್ ದ ವಿಡಿಯೋ, ಇಟ್ಸ್ ಟೈಮ್ ಫಾರ್ ಹ್ಯಾಶ್ಟ್ಯಾಗ್ ವಿತ್ ವರ್ಷ ಪೋಸ್ಟ್ ನೋಟಿಫಿಕೇಶನ್ ಶೌಟ್ ಔಟ್. ಲಕ್ಷ್ಮಿ ಅನ್ನೋರು ನನ್ನ ಪ್ರೀವಿಯಸ್ ವಿಡಿಯೋಲಿ ಹ್ಯಾಶ್ಟ್ಯಾಗ್ ವಿತ್ ವರ್ಷ ಅಂತ ಹೇಳಿ ಕಾಮೆಂಟ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಕಾಮೆಂಟ್ ಮಾಡಿದ್ದಕ್ಕೆ. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ, ಕಾಮೆಂಟಲ್ಲಿ ತಿಳಿಸಿ ಹ್ಯಾಶ್ಟ್ಯಾಗ್ ವಿತ್ ವರ್ಷ ಅಂತ ಹೇಳಿ. ನಿಮಗೆ ಈ ವಿಡಿಯೋಲಿ ಏನು ಇಷ್ಟ ಆಯಿತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಹೆಸರನ್ನ ನಾನು ತಗೊಳ್ತೀನಿ. ಸೊ ಯಾ ಗೈಸ್, ದಿಸ್ ಇಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ತಿರುಪತಿ ತಿರುಮಲ ಸೀರೀಸ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗೋವಿಂದ ಗೋವಿಂದ. This is how you make me feel.